ತೇಜಸ್ ಅಜ್ಜದು ಮಿರಾಯ್ ಅಂತ ಸಿನಿಮಾ ನೋಡಿದೆ. ಇದಕ್ಕಿಂತ ಮುಂಚೆ ಹನುಮಾನ್ ಸಿನಿಮಾ ನೋಡ್ಬಿಟ್ಟು ಆಡಿಯನ್ಸ್ ಎಲ್ಲ ಸೈಕ್ ಆಗ್ಬಿಟ್ಟಿದ್ರು. ಈಗ ಮಿರಾಯ್ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್. ಅಲ್ಲಿ ಹನುಮಾನ್, ಇಲ್ಲಿ ರಾಮ. ಡಿವೋಷನಲ್ ಆಗಿ ಬರುವಂತ ಸಿನಿಮಾಗಳಿಗೆ ಇವರು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಹೋಗ್ತಾ ಇದಾರೆ. ಇದನ್ನ ತಿಳ್ಕೊಂಡಂತ ಡೈರೆಕ್ಟರ್ ಗಳು ಇವ್ರನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಕ್ಯಾರೆಕ್ಟರ್ ಗಳಿಗೆ ಬ್ಲೆಂಡ್ ಮಾಡ್ಬೇಕು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರು. ಇದೆಲ್ಲದ್ರ ಜೊತೆಗೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗೋದು ಮೂವಿ ಸ್ಟೋರಿ, ಬೇಸ್ ಸ್ಟೋರಿ ಲೈನ್. ನಾನ್ ಎಲ್ಲ ಸಿನಿಮಾದಲ್ಲೂ ಬರೀ ಅದನ್ನೇ ಕನ್ಸಿಡರ್ ಮಾಡೋದು, ಬಿಕಾಸ್ ಕಂಟೆಂಟ್ ಇಸ್ ದ ಕಿಂಗ್. ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗಿಂದನೂ ಕೂಡ ಯಾವ ರೀತಿ ಹೈಪ್ ನ ಕೊಟ್ಟಿದ್ದು ಅಂದ್ರೆ ತಿರ್ಗಾ ಮತ್ತೊಂದು ಬಿಗ್ ಮ್ಯಾಸಿವ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ತೇಜಸ್ ಅಜ್ಜ ಅವ್ರದ್ದು ಅನ್ನೋ ಒಂದು ವೈಬ್ಸ್ ಆಗಿಂದಾನು ಬಂದ್ಬಿಟ್ಟಿತ್ತು, ಅವಾಗಿಂದನೂ. ಇನ್ನ ಈ ಸಿನಿಮಾನ ನೋಡಕ್ಕೆ ತುಂಬಾನೇ ಎಕ್ಸೈಟ್ ಮೇಲೆ ಎಕ್ಸೈಟ್ ಮಾಡ್ಕೊಂಡು ಹೊರಟೋಗ್ಬಿಟ್ಟೆ. ಬಟ್ ಲಿಟ್ಲ್ ಬಿಟ್ ಡಿಸಪಾಯಿಂಟ್ಮೆಂಟ್. ಬೇಸ್ ಸ್ಟೋರಿ ಲೈನ್ ಮೊದಲನೇದಾಗಿ ಹೇಳೋದಾದ್ರೆ ಈ ಸಿನಿಮಾದಲ್ಲಿ VFX ಇದಕ್ಕೆ ತುಂಬಾನೇ ಒತ್ತನ ಕೊಟ್ಬಿಟ್ಟು ನ್ಯಾಚುರಲ್ ಆಗಿ ಕಾಣೋ ತರ ಪ್ರತಿ ಒಂದು ಸಿಂಗಲ್ ಶಾಟ್ ಅಲ್ಲೂ ಕೂಡ ಮಿರಾಕಲ್ ಆಗುವಂತ ಎಫೆಕ್ಟ್ಸ್ ಗಳನ್ನ ಆಡ್ ಮಾಡಿ ದಿಲ್ ಖುಷ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಟ್ರೈಲರ್ ಅಲ್ಲೂ ನೋಡಿದೆ, ನೀನು ನಾನು ಎಲ್ರೂ. ಹನುಮಾನ್ ಸಿನಿಮಾದಲ್ಲಿ ಹನುಮಾನ್ಜಿ ಬಂದ ತಕ್ಷಣ ಯಾವ ರೀತಿ ಮೈಗಳೆಲ್ಲ ರೋಮಗಳೆಲ್ಲ ಎದ್ದು ಕುಣಿತಾ ಇದ್ವೋ, ಈ ಸಿನಿಮಾದಲ್ಲಿ ನಮ್ಮ ಭಗವಂತ ರಾಮ ಅವರು ಎಂಟ್ರಿ ಕೊಟ್ಟ ತಕ್ಷಣನೇ ಆ ರೀತಿ ಒಂದು ಎಕ್ಸೈಟ್ಮೆಂಟ್ ಬರ್ಲೇ ಇಲ್ಲ. ವೈ? ಬಿಕಾಸ್ ಆಫ್ ಪ್ರೆಸೆಂಟೇಶನ್ ಆ ರೀತಿ ಇತ್ತು. ಭಗವಂತ ಶ್ರೀರಾಮನಿಗೆ ಡಿಫ್ರೆಂಟ್ ಆಗಿರುವಂತ ನೇಮ್ಸ್ ಗಳೆಲ್ಲ ಗೊತ್ತು. ಅದ್ರಲ್ಲಿರುವಂತ ಒಂದು ನೇಮ್ ಕೋದಂಡ ರಾಮ. ಕೋದಂಡ ರಾಮ ಈ ಸಿನಿಮಾಗೆ ಮೇನ್ ಹೆಸರಿಡಬೇಕಾಗಿದ್ದೆ ಇದು. ಹಾಗಿದ್ರೆ ಮಿರಾಯ್ ಅಂದ್ರೆ ಏನು, ಈ ಕೋದಂಡ ರಾಮನ್ ಜೊತೆ ಯಾವ ರೀತಿ ಮರ್ಜ್ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ. ಇದು ಒನ್ ಟೈಮ್ ವಾಚಬಲ್ ಅಷ್ಟೇ. ತೇಜಸ್ ಅವರು ಇಲ್ಲಿ ಹೀರೋ ಆಗಿ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಡೆಲಿವರಿ ಮಾಡಿದರೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಜೊತೆಗೆ ಇವರ ಸ್ಟಂಟ್ ಡಬಲ್ ಕೂಡ ಯೂಸ್ ಮಾಡಿದ್ದಾರೆ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ. ಅದು ಕೂಡ ನ್ಯಾಚುರಲ್ ಆಗಿ ಬ್ಲೆಂಡ್ ಆಗಿರೋ ತರನೇ ಕಾಣಿಸುತ್ತೆ, ನೋ ಡೌಟ್. ನಮ್ಗೆ ಟ್ರೈಲರ್ ಅಲ್ಲಿ ಹೀರೋಯಿನ್ ಜೊತೆ ಒಂದು ಸಾಂಗ್ ಇರೋದನ್ನು ಕೂಡ ತೋರಿಸಿದ್ರು, ಬಟ್ ಅದನ್ನ ಈ ಸಿನಿಮಾದಲ್ಲಿ ತೆಗೆದು ಕಿತ್ತೆಸ್ಬಿಟ್ಟಿದ್ದಾರೆ. ಬೆಸ್ಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಿದ್ರೆ ಇನ್ನೂ ಅಷ್ಟಾಗ್ಬಿಟ್ಟಿರೋದು ಈ ಸಿನಿಮಾ. ಇನ್ನು ತೇಜಸ್ ಮನೆ ಮೇಲೆ ಅಟ್ಯಾಕ್ ಮಾಡದಂತ ಜನಗಳ ಜೊತೆಗೆ ಒಂದು ಫೈಟ್ ನ ಮಾಡ್ಕೊಂಡು ಹಂಗೇನೆ ಒಂದು ಸ್ಟೆಪ್ ನು ಕೂಡ ಹಾಕ್ತಾರೆ. ಅದನ್ನ ಟ್ರೈಲರ್ ಅಲ್ಲಿ ನೋಡಿದ್ರಿ. ಆ ಸೀನ್ ಕೂಡ ಇಲ್ಲಿ ಕಟ್ ಮಾಡಿದ್ದಾರೆ. ಬೆಸ್ಟ್, ಅದು ಕೂಡ ಬೆಸ್ಟ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಕಾಮಿಡಿ ಅಂತ ಬರೋದಾದ್ರೆ ಹನುಮಾನ್ ಸಿನಿಮಾದಲ್ಲಿ ತೇಜಸ್ ಪಕ್ಕದಲ್ಲಿ ಯಾವ ರೀತಿ ರೈಟ್ ಹ್ಯಾಂಡ್ ಆಗಿದ್ನೋ ಅದೇ ವ್ಯಕ್ತಿ ಇಲ್ಲೂ ಸ್ವಲ್ಪ ಅಪಿರಿಯನ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕಾಮಿಡಿ, ನಗು ಫಿಕ್ಸ್. ಆಕ್ಷನ್ ಸೀಕ್ವೆನ್ಸ್ ಗಳ ಬಗ್ಗೆ ಮಾತಾಡಂಗಿಲ್ಲ, ಅದು ಕೂಡ ವಿಲ್ಲನ್ ಕಡೆಯಿಂದ ಒಂದು ಲೇಡಿ ಎಂಟ್ರಿ ತಗೋತದೆ. ಅವ್ರು ಮಾಡಿರುವಂತ ಆಕ್ಷನ್ಸ್ ಗಳು ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್. ಹೀರೋಯಿನ್ ಬಗ್ಗೆ ಮಾತಾಡಂಗಿಲ್ಲ, ಬಂದು ಏನೋ ಒಂದು ಸೈಲೆಂಟ್ ಆಗಿ ಹೇಳಿ ಸೈಲೆಂಟ್ ಆಗಿ ಹೋದ್ರು. ಫುಲ್ ಸೈಲೆಂಟ್. ಇಲ್ಲಿ ಶ್ರೇಯಾ ಶರಣ್, ಜಗಪತಿ ಬಾಬು, ಜಯರಾಮ್ ಇಂತ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ ಗಳು ಕೂಡ ಆಕ್ಟ್ ಮಾಡಿದ್ದಾರೆ. ಜಗಪತಿ ಬಾಬು ಹಾಗೇನೆ ಶ್ರೇಯಾ ಶರಣ್ ಇವರಿಬ್ರು ಕ್ಯಾರೆಕ್ಟರ್ ನ ಪಕ್ಕದಲ್ಲಿ ಇಡೋದಾದ್ರೆ ಜಯರಾಮ್ ಅವರ ಕ್ಯಾರೆಕ್ಟರ್ ನ ಒಬ್ಬ ಋಷಿ ಮುನಿಯಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಇಲ್ಲಿ ಐಡೆಂಟಿಫೈ ಮಾಡ್ಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ತೇಜಸ್ ಅವರು ಉಡೋದಕ್ಕಿಂತ ಮುಂಚೆ ಜಯರಾಮ್ ಅವ್ರು ಹೇಗಿದ್ರು, ಹುಟ್ಟಿ ಒಂದ್ 25-30 ವರ್ಷ ಆದ್ರೂ ಕೂಡ ಜಯರಾಮ್ ಅವರು ಹಂಗೆ ಇರ್ತಾರೆ, ವಯಸ್ಸೇ ಆಗ್ದೇನೆ. ಮಿರಾಕಲ್ ಅನ್ಸ್ಬಿಡ್ತದೆ, ಮಿರಾಕಲ್. ಇನ್ನ ಜಯರಾಮ್ ಹಾಗೇನೆ ತೇಜು ಇಬ್ರು ಸೇರ್ಕೊಂಡು ಸ್ವಲ್ಪ ಮೀಟಿಂಗ್ ಮಾಡೋ ಅಂತ ಟೈಮ್ ಕೂಡ ಬರುತ್ತೆ ಈ ಸಿನಿಮಾದೊಳಗಡೆ. ಸ್ಟೈಲಿಶ್ ಆಗಿ ಸನ್ ಗ್ಲಾಸ್ ಹಾಕೊಂಡು ಬೇಡ ಬಿಡಿ ಆಯ್ತು. ಮೈನ್ ಹೊಡ್ತಾ ಬಿದ್ದಿರೋದು ಈ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಇಲ್ಲಿ ವಿಷ್ಣು ಮನೋಜ್ ಅವ್ರನ್ನ ಎತ್ತಾಕೊಂಡಿದ್ದಾರೆ. ಅವರ ಎಕ್ಸ್ಪ್ರೆಷನ್ ಆಕ್ಷನ್ ಸೀಕ್ವೆನ್ಸ್ ಒಳಗಡೆ ಮೊಕ್ಕರೆ ಅಂತ ಫೇಸ್ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದ್ದಾರೆ ಜನಗಳು. ನಾವು ಅದಕ್ಕೆ 5 ಜನ ಇದ್ವಿ ಥಿಯೇಟರ್ ಒಳಗಡೆ. ಇಲ್ಲಿ ತೇಜಸ್ ಅಜ್ಜ ಹಾಗೇನೆ ವಿಲ್ಲನ್ ಟೀಮ್ ಕಡೆಯಿಂದ ಬರುವಂತ ಇನ್ನೊಂದು ಲೇಡಿ ಕ್ಯಾರೆಕ್ಟರ್. ಇವರಿಬ್ರು ಆಕ್ಷನ್ ಸೀಕ್ವೆನ್ಸ್ ನ ಬಿಟ್ರೆ ಮೈನ್ ಆಗಿ ವಿಲ್ಲನ್ ಆಕ್ಷನ್ ಸೀಕ್ವೆನ್ಸ್ ಇನ್ನು ಬೆಟರ್ ಆಗಿ ಬರಬೇಕಿತ್ತು. ಹನುಮಾನ್ ಸಿನಿಮಾದಲ್ಲಿ ಗೂಸ್ ಬಂಪ್ ಸೀನ್ಸ್ ಗಳು ತುಂಬಾನೇ ಇದಾವೆ, ಅದು ಕೂಡ ಹನುಮಾನ್ ಜಿ ಎಂಟ್ರಿ ಕೊಡುವಂತ ಟೈಮ್ ಅಲ್ಲಿ. ಬಟ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಟ್ಲೀಸ್ಟ್ ಭಗವಂತ ರಾಮ ಅವರ ಎಂಟ್ರಿ ಕೊಡೋ ಟೈಮ್ ಅಲ್ಲಾದ್ರೂ ಕೂಡ ಒಂದ್ ಸ್ವಲ್ಪ ಗೂಸ್ ಬಂಪ್ಸ್ ಏನಾದ್ರು ಬರ್ಬಹುದಾ? ನೋ, ಇಲ್ಲ. ಕೊನೆ ಎಂಡಿಂಗ್ ಮಾತ್ರ ತುಂಬಾನೇ ಡಿಸಪಾಯಿಂಟ್ಮೆಂಟ್. ಈ ರೀತಿ ಒಂದು ಎಂಡಿಂಗ್ ನ ನೀವು ಬೇರೆ ಸಿನಿಮಾಗಳಲ್ಲಿ ನೋಡಿರಕ್ ಸಾಧ್ಯನೇ ಇಲ್ಲ. ಇರೋ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ವಿಲ್ಲನ್ ಹೆಂಗಿದ್ರು ಸಂಹಾರ ಮಾಡ್ಲೇಬೇಕು, ಮಾಡೇ ಮಾಡ್ತಾನೆ. ಬಟ್ ಇಷ್ಟೊಂದು ಹೀನಾಯವಾಗಿ ಹೌ ಇಸ್ ದಿಸ್ ಪಾಸಿಬಲ್? ಫಸ್ಟ್ ಹಾಫ್ ಮಾತ್ರ ಸ್ವಲ್ಪ ನ್ಯಾಚುರಲ್ ಆಗಿ ಓಕೆ ಏನೋ ಒಂದ್ ಕರೆಕ್ಟ್ ಆಗಿ ಏನೋ ಆಗ್ತಾ ಇದೆ ಅನ್ನೋ ಒಂದ್ ಲೆವೆಲ್ ಇತ್ತು. ಸೆಕೆಂಡ್ ಹಾಫ್ ಮಾತ್ರ ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಕೆಲಸ ಮಾಡೋದಕ್ ಬಂದಿದ್ದಾರೆ ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಹೈದರಾಬಾದ್ ಪೊಲೀಸ್ ಅವರು ಈ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಈ ತರ ಓ ಮೈ ಡಾಗ್ ಏನ್ ನಡೀತಾ ಇದೆ ಇಲ್ಲಿ ಅಂದಾಗೆ ಈ ಸಿನಿಮಾ ಇಲ್ಲಿಗೆ ಎಂಡ್ ಆಗಿಲ್ಲ. ಪಾರ್ಟ್ 2 ಕೂಡ ಬರುತ್ತೆ. ಪಾರ್ಟ್ 2 ಅಲ್ಲಿ ಯಾರಿರ್ಬಹುದು ವಿಲ್ಲನ್ ಅಂತ ಜಸ್ಟ್ ಗೆಸ್ ಮಾಡ್ಕೊಳ್ಳಿ ಸಾಕು. ಅಷ್ಟೇನೆ ಈ ಸಿನಿಮಾ ಒನ್ ಟೈಮ್ ವಾಚಬಲ್ ಅಷ್ಟೇ. ಎಲ್ಲ ಚೀಪ್